ನಮಸ್ತೆ ಕರುನಾಡು. ಕರುನಾಡ ಕುಸುಮಕ್ಕೆ ಸ್ವಾಗತ. ಇಂದು ನಾವು ಚರ್ಚಿಸುತ್ತಿರುವ ವಿಷಯ ಕೇಳಿದರೆ ನೀವು ಬೆಚ್ಚಿ ಬೀಳುತ್ತೀರಿ. ಯಾವ ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಬರಲಿ ಎಂದು ಹಾರೈಸಿತ್ತೋ ಅದೇ ಪಾಕಿಸ್ತಾನ ಇಂದು ತನ್ನದೇ ನೆರೆಯ ದೇಶದ ಮೇಲೆ ಬಾಂಬುಗಳ ಮಳೆ ಸುರಿಸುತ್ತಿದೆ. ಕಾಬೂಲ್ನ ಆಸ್ಪತ್ರೆಯ ಮೇಲೆ ಪಾಕಿಸ್ತಾನ ನಡೆಸಿದ ಆ ಒಂದು ವೈಮಾನಿಕ ದಾಳಿ ಇಡೀ ಜಗತ್ತನ್ನೇ ನಡುಗಿಸಿದೆ. 400ಕ್ಕೂ ಹೆಚ್ಚು ಅಮಾಯಕರು ಹೆಣವಾಗಿದ್ದಾರೆ. ದಶಕಗಳ ಕಾಲ ಗೆಳೆಯರಾಗಿದ್ದ ಈ ಎರಡು ಇಸ್ಲಾಮಿಕ್ ರಾಷ್ಟ್ರಗಳ ಮಧ್ಯೆ ಅಂತಹದ್ದೇನಾಯಿತು? ಈ ಬೆಂಕಿಯ ಹಿಂದೆ ಬ್ರಿಟಿಷರು ಎಳೆದ ಆ ಒಂದು ಗೆರೆ ಇದೆಯಾ? ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂಘರ್ಷದ ನಡುವೆ ಭಾರತ ಹೇಗೆ ಚಾಣಾಕ್ಷನಾಗಿ ಹೊರಹೊಮ್ಮುತ್ತಿದೆ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಬಿಚ್ಚಿಡಲಿದ್ದೇವೆ. ಕಥೆ ಶುರುವಾಗುವುದು ಇವತ್ತಲ್ಲ, 1893ರಲ್ಲಿ. ಅಂದು ಬ್ರಿಟಿಷ್ ಇಂಡಿಯಾದ ಪ್ರತಿನಿಧಿ ಮಾರ್ಟಿಮರ್ ಡ್ಯೂರಾಂಡ್ ಅಫ್ಘಾನಿಸ್ತಾನದ ಅಮೀರ್ ಜೊತೆ ಸೇರಿ ಒಂದು ಗಡಿ ರೇಖೆಯನ್ನು ಎಳೆದರು. ಅದೇ ಡ್ಯೂರಾಂಡ್ ಲೈನ್. ಈ 2640 ಕಿಲೋಮೀಟರ್ ಉದ್ದದ ರೇಖೆ ಬರೆದಿದ್ದು ಕಾಗದದ ಮೇಲಲ್ಲ, ಪಶ್ತೂನ್ ಜನಾಂಗದ ಎದೆಯ ಮೇಲೆ. ಒಂದೇ ಸಂಸ್ಕೃತಿ, ಒಂದೇ ಭಾಷೆಯ ಪಶ್ತೂನ್ ಜನರನ್ನು ಈ ಗೆರೆ ಎರಡು ಭಾಗ ಮಾಡಿತು. ಅಫ್ಘಾನಿಸ್ತಾನ ಈ ಗೆರೆಯನ್ನು ಎಂದಿಗೂ ಒಪ್ಪಲಿಲ್ಲ. ಇವತ್ತು ತಾಲಿಬಾನ್ ಅಧಿಕಾರಕ್ಕೆ ಬಂದ ಮೇಲೂ ಅವರು ಹೇಳುತ್ತಿರುವುದು ಒಂದೇ: ನಮಗೆ ಈ ಬ್ರಿಟಿಷ್ ಗಡಿ ಬೇಡ. ಈ ಗಡಿಯೇ ಈಗ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವಿನ ರಕ್ತಪಾತಕ್ಕೆ ಮೂಲ ಕಾರಣವಾಗಿದೆ. ಸ್ನೇಹಿತರೆ, ಬೇರೆಯವರಿಗೆ ಗುಂಡಿ ತೋಡಿದರೆ ತಾವೇ ಬೀಳುತ್ತಾರೆ ಎನ್ನುವ ಗಾದೆ ಪಾಕಿಸ್ತಾನಕ್ಕೆ ಅನ್ವಯಿಸುತ್ತದೆ. ತಾಲಿಬಾನ್ಗೆ ಬೆಂಬಲ ನೀಡಿದ ಪಾಕಿಸ್ತಾನಕ್ಕೆ ಈಗ ಟಿಟಿಪಿ ಎಂಬ ಹೊಸ ಶತ್ರು ಹುಟ್ಟಿಕೊಂಡಿದೆ. ಈ ಗುಂಪು ಪಾಕಿಸ್ತಾನದ ಸಂವಿಧಾನವನ್ನು ಒಪ್ಪುವುದಿಲ್ಲ. ಅವರಿಗೆ ಪಾಕಿಸ್ತಾನದಲ್ಲಿ ಇಸ್ಲಾಮಿಕ್ ಎಮಿರೇಟ್ ಸ್ಥಾಪಿಸಬೇಕಿದೆ. ಪಾಕಿಸ್ತಾನದ ಆರೋಪವೇನೆಂದರೆ ಅಫ್ಘಾನಿಸ್ತಾನದಲ್ಲಿರುವ ತಾಲಿಬಾನ್ ಸರ್ಕಾರ ಈ ಟಿಟಿಪಿ ಉಗ್ರರಿಗೆ ಆಶ್ರಯ ನೀಡುತ್ತಿದೆ ಎಂದು. ಆದರೆ ತಾಲಿಬಾನ್ ಸುಮ್ಮನೆ ಇದೆಯಾ? ಇಲ್ಲ. ತಾಲಿಬಾನ್ ಮತ್ತು ಟಿಟಿಪಿ ಇಬ್ಬರು ಪಶ್ತೂನ್ ಸೋದರರು. ಅಮೆರಿಕದ ವಿರುದ್ಧ 20 ವರ್ಷಗಳ ಕಾಲ ಒಟ್ಟಾಡಿ ಹೋರಾಡಿದವರು. ಹಾಗಾಗಿ ತನ್ನ ಸೋದರರನ್ನೇ ಪಾಕಿಸ್ತಾನಕ್ಕೆ ಒಪ್ಪಿಸಲು ತಾಲಿಬಾನ್ ತಯಾರಿಲ್ಲ. ಈ ಸಂಘರ್ಷವೇ ಈಗ ವೈಮಾನಿಕ ದಾಳಿಯವರೆಗೆ ಬಂದು ನಿಂತಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಭಾರತ ಏನು ಮಾಡುತ್ತಿದೆ ಎಂಬುದು ಕುತೂಹಲಕಾರಿ. ಈ ಹಿಂದೆ ತಾಲಿಬಾನ್ ಎಂದರೆ ದೂರ ನಿಲ್ಲುತ್ತಿದ್ದ ಭಾರತ ಈಗ ಅತ್ಯಂತ ಚಾಣಾಕ್ಷ ಹೆಜ್ಜೆ ಇಟ್ಟಿದೆ. ಭಾರತ ಈಗ ತಾಲಿಬಾನ್ ಜೊತೆ ನೇರ ಮಾತುಕತೆ ನಡೆಸುತ್ತಿದೆ. ಯಾಕೆ ಗೊತ್ತಾ? ಇಷ್ಟು ದಿನ ಅಫ್ಘಾನಿಸ್ತಾನಕ್ಕೆ ಸಮುದ್ರ ಮಾರ್ಗ ಬೇಕೆಂದರೆ ಪಾಕಿಸ್ತಾನದ ಮೇಲೆ ಅವಲಂಬಿತವಾಗಬೇಕಿತ್ತು. ಆದರೆ ಭಾರತ ಇರಾನ್ನಲ್ಲಿ ಚಬಹಾರ್ ಬಂದರನ್ನು ಅಭಿವೃದ್ಧಿಪಡಿಸಿತು. ಈಗ ಭಾರತದಿಂದ ನೇರವಾಗಿ ಇರಾನ್ ಮೂಲಕ ಅಫ್ಘಾನಿಸ್ತಾನಕ್ಕೆ ಸರಕುಗಳು ಹೋಗುತ್ತಿವೆ. ಇದರಿಂದ ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನದ ಹಂಗು ತಪ್ಪಿದೆ. ಭಾರತ ಅಫ್ಘಾನಿಸ್ತಾನಕ್ಕೆ ಗೋಧಿ, ಔಷಧಿ ಮತ್ತು ಮಾನವೀಯ ನೆರವು ನೀಡುವ ಮೂಲಕ ಅವರ ಮನಗೆದ್ದಿದೆ. ಇದು ಪಾಕಿಸ್ತಾನಕ್ಕೆ ಜಗತ್ತಿನಲ್ಲೇ ದೊಡ್ಡ ರಾಜತಾಂತ್ರಿಕ ಸೋಲು. ಸೋಜಿಗದ ವಿಷಯವೆಂದರೆ, ಯಾವ ಪಾಕಿಸ್ತಾನ ಭಾರತದ ವಿರುದ್ಧ ಉಗ್ರರನ್ನು ಸಾಕುತ್ತಿತ್ತೋ ಇಂದು ಅದೇ ಉಗ್ರರು ಪಾಕಿಸ್ತಾನದ ಗಂಟಲಿಗೆ ಬಂದಿದ್ದಾರೆ. ಅಫ್ಘಾನಿಸ್ತಾನದ ಜೊತೆಗಿನ ಬಾಂಧವ್ಯ ಹಾಳಾಗಿದೆ. ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದೆ. ಇನ್ನೊಂದೆಡೆ ಭಾರತ ತನ್ನ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಗಟ್ಟಿಯಾದ ಸಂಬಂಧ ಬೆಳೆಸಿ ಏಷ್ಯಾದ ಮಹಾನ್ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ. ಸ್ನೇಹಿತರೆ, ಈ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತದೆಯೋ ಗೊತ್ತಿಲ್ಲ. ಆದರೆ ಪಾಕಿಸ್ತಾನ ತನ್ನ ತಪ್ಪಿನ ಫಲವನ್ನು ಉಣ್ಣುತ್ತಿದೆ ಎಂಬುದು ಮಾತ್ರ ಸತ್ಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ತಾಲಿಬಾನ್ ಜೊತೆ ಭಾರತ ಸಂಬಂಧ ಬೆಳೆಸಿತ್ತು ಸರಿಯೇ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ಕರುನಾಡ ಕುಸುಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.